ನೀನು ಈಗಿಂದ ಈಗಲೇ ಬೆಂಗಳೂರು ಬರಬೇಕು ಅಷ್ಟೇ. ನನಗೆ ಗೊತ್ತು ನಾನು ನಿನ್ನ ನಿಮ್ಮ ತಂದೆ ಜೊತೆ ಇರೋದಕ್ಕೆ ಬಿಡ್ತಿಲ್ಲ ಅಂತ ನಿಂಗೆ ಬೇಜಾರಾಗ್ತಾ ಇದೆ. ಸ್ವಲ್ಪ ದಿವಸ ಆಮೇಲೆ ವಾಪಸ್ ನಾನೇ ಕಳಿಸ್ತೀನಿ. ಮಧುರ ಪ್ಲೀಸ್ ಈಗಲೇ ಬಾ. ಇಲ್ಲ, ನಾನೀಗ ಬರೋಕ್ಕಾಗಲ್ಲ. ಇವತ್ತು ಭೀಮ್ ನಂಬಾಸೆ. ಸಾಹೇಬ್ರು ಕಾಲು ತೊಳೆದು ಪೂಜೆ ಮಾಡ್ತೀನಿ, ಅವ್ರ ಆಶೀರ್ವಾದ ತಗೋತೀನಿ. ಈ ಮನೇಲಿ 100 ಕಾಲ ಸುಮಂಗಲಿಯಾಗಿ ಬಾಳ್ತೀನಿ. ಮಧುರಾ, 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 ಬೆಳಗಾಗೆದ್ದು ಎಲ್ಲಿ ಹೋದ್ಲಿ ಇವಳು? ಅಲ್ಲ, ಗಂಡನ ಮನೆಯಲ್ಲಿ ಹಾಯಾಗಿ ಜೀವನ ಮಾಡಬೇಕಾದವಳು ಇಲ್ಲ ಅಪ್ಪನ ಮನೆಗೆ ಬಂದು ಅಪ್ಪನಿಗೆ ಕಾಫಿ ತಿಂಡಿ ಮಾಡಿಕೊಡ್ತೀರ. ಏನು ಕರ್ಮ ನನಗೆ. ಮಧುರಾ, ಮಧುರಾ, ಕೇಳದೆ ಎಲ್ಲಿಗೆ ಹೋಗ್ತಾಳೆ ಇವಳು? ಇವಳಿಂದ ಒಂದು ಕ್ಷಣನೂ ನೆಮ್ಮದಿ ಇಲ್ಲ ನನಗೆ. ಒಂದು ಫೋನ್ ಮಾಡ. ಫೋನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾಳೆ. ಇವತ್ತು ಭೀಮ್ನ ಅಮಾವಾಸ್ಯೆ. ಗಂಡನ ಪಾದ ಪೂಜೆ ಮಾಡೋದು ನೆನಪಾಯ್ತೋ ಏನೋ, ಎಲ್ಲಿ ಬೇಜಾರು ಮಾಡ್ಕೊಂಡು ಹೊರಟೋದ್ಲೋ ಏನೋ. ಮಧುರಾ, ಮಧುರಾ. ದೇವ್ರೆ, ಇವತ್ತು ಭೀಮ್ ಅಮಾವಾಸ್ಯೆ. ಗಂಡನ ಆಯಸ್ಸು ವೃದ್ಧಿಯಾಗ್ಲಿ, ಎಲ್ಲ ಹೆಂಡತಿಯರು ದೀರ್ಘ ಸುಮಂಗಳಿಗಳಾಗಿ ಬಾಳ್ಲಿ ಅಂತ ಕೇಳ್ಕೊಳ್ಳೋ ದಿನ. ಆದ್ರೆ ನನ್ನ ಗಂಡನ ಆಯಸ್ಸು ವೃದ್ಧಿಯಾಗಿ ನನ್ನ ಅಕ್ಕ ದೀರ್ಘ ಸುಮಂಗಲಿ ಆಗ್ಲಿ ಅಂತ ಬೇಡ್ಕೊಳ್ತಾ ಇರೋ ಪ್ರಪಂಚದಲ್ಲಿ ಮೊದಲನೇ ಹೆಂಡತಿ ನಾನೇ ಅನ್ಸುತ್ತೆ. ನನ್ನ ಆಯಸ್ಸನ್ನ ಅವ್ರಿಗೆ ಕೊಟ್ಬಿಡು. ನನಗೆ ಅವ್ರನ್ನ ಬಿಟ್ಟು ಬದುಕೋ ಧೈರ್ಯ ಮಾತ್ರ ಕೊಡು. ನನ್ನ ಅಕ್ಕ ದೀರ್ಘ ಸುಮಂಗಲಿ ಆಗಿ ಬಾಳೋದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ಅವರಿಂದ ನನ್ನ ದೂರ ಮಾಡುವಂತ ಮಾತ್ರ ಕೇಳ್ಕೊತಾ ಇದ್ದೀನಿ. ನಾನು ಬರೋದನ್ನ ಅವ್ರು ಕಾಯ್ತಾ ಇರ್ತಾರೆ. ನನಗೆ ಗೊತ್ತು ನಾನು ಅವ್ರಿಗೆ ನಿರಾಸೆ ಮಾಡ್ತಾ ಇದ್ದೀನಿ, ಮೋಸ ಮಾಡ್ತಾ ಇದ್ದೀನಿ ಅಂತ. ಈ ತಪ್ಪನ್ನ ನೀನು ಕ್ಷಮಿಸು. ಸಾಹೇಬ್ರಿಗೆ ನನ್ನ ಬಿಟ್ಟು ಬದುಕು ಮನ್ಸು ಕೊಡಪ್ಪ. ತಗೊಳಮ್ಮ ಮಂಗಳಾರತಿ. ಏನಮ್ಮ ಮಧುರ, ಸಾಹೇಬ್ರಿಗೊತ್ತು ಡಬಲ್ ಧಮಾಕನಾ? ಇಬ್ರು ಹೆಂಡ್ತೀರಿಂದ ಸಾಹೇಬ್ರು ಪಾತ್ ಪೂಜೆ ಮಾಡಿಸ್ಕೊಂತಾ ಇದ್ದಾರೆ. ಅವ್ರ ಆಯಸ್ಸು ಡಬಲ್ ಆಗತ್ತೆ. ಮೊದಲು ಯಾರು ಪೂಜೆ ಮಾಡೋದು, ನೀನು ನಿಮ್ಮ ಅಕ್ಕನೋ? ನಮ್ಮ ಅಕ್ಕನೇ. ಮೊದಲು ನಿಮ್ಮ ಅಕ್ಕ ಪಾತ್ ಪೂಜೆ ಮಾಡಿ ಇಲ್ಲಿ ಕಳಿಸ್ತಾಳೆ, ಆಮೇಲೆ ನೀನ್ ಪಾತ್ ಪೂಜೆ ಮಾಡ್ತೀಯಾ? ಇಲ್ಲ, ಅವಳೇ ಪೂಜೆ ಮಾಡ್ತಾಳೆ. ಹಾಗಾದ್ರೆ ನೀನ್ ಮಾಡೋದಿಲ್ವಾ? ಇಲ್ಲ, ಅವಳು ಮಾಡಿದ್ರೆ ಸಾಕು. ನೀನು ಮಾಡ್ಬೇಕು. ತಾಳಿ ಕಟ್ಟಿಸ್ಕೊಂಡಿರೋ ಎಲ್ಲಾ ಹೆಂಡತಿರು ಗಂಡನ್ ಪಾತ್ ಪೂಜೆ ಮಾಡ್ಬೇಕು. ಇಲ್ಲ ಅಂದ್ರೆ ಗಂಡಂಗೆ ಒಳ್ಳೇದಾಗಲ್ಲ. ಅಳ್ಸಿಂಗಚಾರ್ಯ, ನೀವು ಸುಮ್ಮನೆ ಏನೇನೋ ಹೇಳಿ ನಂಗೆ ತಲೆ ಕೆಡಿಸ್ಬೇಡಿ. ಸುಮ್ಮನಿರಿ ನೀವು. ಏನೇನೋ ಯಾಕೆ ಹೇಳಲಿ, ಇರೋದನ್ನೇ ಹೇಳ್ತಾ ಇರೋದು. ಸಾಹೇಬ್ರು ನಿನಗೂ ತಾಳಿ ಕಟ್ಟಿದಾರೆ ತಾನೆ, ಅವ್ರಿಗೂ ನೀನು ಹೆಂಡ್ತಿನೇ ತಾನೆ. ಹಾಗಾದ್ರೆ ನೀನು ಅವ್ರಿಗೆ ಪಾತ್ ಪೂಜೆ ಮಾಡ್ಬೇಕಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೀನು ಮಾಡು ಅಷ್ಟೇ. ಸರಿ,
ತಗೊಳಮ್ಮ ಮಧುರ ಪ್ರಸಾದ. ನಾನು ಬರ್ತೀನಿ ಅಲ್ಸಿಂಗಾಚಾರ್ಯ. ಏನು ಮಾತಾಡ್ದಲ್ಲಿ ಹಾಗೆ ಹೋಗ್ತಾ ಇದ್ದಾಳೆ. ದೊಡ್ಡವ್ರ ಮನೆ ವಿಷಯ ಏನೇನಿರುತ್ತೋ ಏನೋ. ಇವತ್ತು ನಿನ್ನ ಹೆಂಡತಿಯಾಗಿ ಮಧುರನೇ ನಿನ್ನ ಕಾಲು ತೊಳೆದು ಪೂಜೆ ಮಾಡಬೇಕು ಕಣೋ. ನೀನೇ ಅವಳಿಗೆ ಆಶೀರ್ವಾದ ಮಾಡಬೇಕು. ಅವಳಿಗೂ ನಿನ್ನಿಂದ ಆಶೀರ್ವಾದ ತಗೋಬೇಕು ಅನ್ನೋ ಆಸೆ ಇರುತ್ತೆ ಕಣೋ. ಇವತ್ತು ಅವಳು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನೀನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೀಯಾ? ಸರಿನಮ್ಮ, ಕರ್ಕೊಂಬರ್ತೀನಿ. ಆದರೆ ಮೇಘ್ನ ಮನೆಯೆಲ್ಲ ರೆಡಿ ಮಾಡಿ ಸಂಭ್ರಮದಲ್ಲಿ ತೇಲಾಡ್ತಿದ್ದಾಳೆ. ಈ ಮನೆಯಲ್ಲಿ ಅವಳನ್ನ ಯಾರು ತಡೆಯೋರೇ ಇಲ್ಲ. ಅವಳು ಇಷ್ಟ ಬಂದಂಗೆಲ್ಲ ಮಾಡ್ತಿದ್ದಾಳೆ ಅವಳು. ಅವಳು ಮನೇಲಿರೋವರೆಗೂ ಪೂಜೆ ಮಾಡಲಿ ಬಿಡೋ. ನಾವು ಅದಕ್ಕೆ ಅಡ್ಡಿ ಮಾಡೋದು ಬೇಡ. ಪೂಜೆ ಮಾಡಲಿ ಅಮ್ಮ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಧುರ ಬಂದಮೇಲೆ ಮೇಘ್ನ ಏನಾದ್ರು ಅದಕ್ಕೆ ನಾನಿದ್ದೀನಿ. ಅವಳು ಮಧುರ ವಿರುದ್ಧವಾಗಿ ಮಾತಾಡೋದಕ್ಕೆ ನಾನು ಬಿಡೋದಿಲ್ಲ. ಇವತ್ತು ಮನೇಲಿ ಯಾವ ವಿಷಯಕ್ಕೂ ಜಗಳ ಆಡೋದು ಬೇಡ. ಅತ್ತೆ ಸೊಸೆನ ಬಿಟ್ಕೊಡಲ್ಲ, ಸೊಸೆ ಅತ್ತೆನ ಬಿಟ್ಕೊಡಲ್ಲ. ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆಯಮ್ಮ. ಮೊದಲು ನಿಮ್ಮಿಬ್ರು ಜೋಡಿ ಚೆನ್ನಾಗಾದ್ಮೇಲೆ ನಮ್ಮಿಬ್ರು ಜೋಡಿ ಚೆನ್ನಾಗಾಗೋದು. ಅದಕ್ಕೆ ನೀನು ಮೊದಲು ಹೋಗಿ ಮಧುರನ್ ಕರ್ಕೊಂಡು ಬಾ. ಸರಿನಮ್ಮ, ಈಗಲೇ ಕರ್ಕೊಂಡ್ಬರ್ತೀನಿ. ರೀ, ಇವತ್ತು ಭೀಮ್ ನಂಬಾಸೆ. ಗಂಡನ ಕಾಲು ತೊಳೆದು ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ರೆ ಹೆಂಡತಿಗೆ ತುಂಬ ಒಳ್ಳೇದಾಗುತ್ತೆ. ಇವತ್ತು ಮನೇಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀನಿ. ನೀವೆಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಮೇಘನಾ, ನಂಗೆ ಹೊರಗಡೆ ತುಂಬ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಇಲ್ಲ ರೀ, ನೀವಿವತ್ತೆಲ್ಲೂ ಹೋಗೋ ಹಾಗಿಲ್ಲ. ಇವತ್ತೊಂದಿನ ಮನೇಲೇ ಇರಿ ಪ್ಲೀಸ್. ಅದಷ್ಟೇ ನಾನು ಕೇಳೋದು. ನಿನ್ ಪಾಡಿಗೆ ನೀನೇನೋ ಡಿಸೈಡ್ ಮಾಡ್ಕೊಂಡು ನನ್ನ ಮನೇಲಿ ಕಟ್ಟಾಗ್ತಿದ್ಯಾ? ನಾನು ಯಾಕ್ರಿ ನಿಮ್ಮನ್ನ ಕಟ್ಟ ಹಾಕ್ಲಿ? ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ಈ ಪೂಜೆ ನಮ್ಮಿಬ್ರಿಗೂ ಸಂಬಂಧಪಟ್ಟಿರೋದು, ಅದಕ್ಕೆ ಹೇಳ್ತಿದ್ದೀನಿ. ನೋಡು ಮೇಘನಾ, ವಿಕ್ರಮ್, ಮದುವೆ ಆದಾಗಿಂದ ನಾನು ನಿಮ್ಮನ್ನ ನೋಡ್ತಾನೆ ಇದ್ದೀನಿ ರೀ. ಬನ್ನಿ, ಎಣ್ಣೆ ಸ್ನಾನ ಮಾಡಿಸ್ತೀನಿ. ನಾನು ಬರಲ್ಲ ಮೇಘನಾ. ಬನ್ನಿ ನೀವು. ಮೇಘನಾ, ಎಲ್ಲೇ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ನಪ್ಪ. ಏನಿವತ್ತು ಬೆಳಗ್ಗೆನೆ ನನಗೂ ಹೇಳಿದೆ ದೇವಸ್ಥಾನಕ್ಕೆ ಹೋಗಿದ್ದು. ಇದೇನಪ್ಪ ಹೀಗೆ ಕೇಳ್ತಿದ್ಯಾ? ಇವತ್ತು ಭೀಮ್ ಹಾ ಹೇಳು, ಯಾಕೆ ನಿಲ್ಲಿಸ್ಬಿಟ್ಟೆ? ಏನಿವತ್ತು ವಿಶೇಷ? ಯಾಕೆ ಸೈಲೆಂಟ್ ಆದೆ? ಹೇಳು. ಭೀಮನ ಅಮಾವಾಸ್ಯೆ ತಾನೇ ಇವತ್ತು. ಸುಮ್ಮನೆ ಪೂಜೆ ಮಾಡಿಸ್ಬೇಕು ಅನಿಸ್ತು, ಅದಕ್ಕೆ ಹೋಗಿದ್ದೆ. ಸುಮ್ಮನೆ ಪೂಜೆ ಮಾಡ್ಸಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಿದ್ಯಾ? ಏನೇ ನಿನ್ ಪ್ರಶ್ನೆ? ನೀನು ಯಾವುದಕ್ಕೆ ನನಗೆ ಉತ್ತರ ಕೊಡ್ತಾ ಇಲ್ವೋ ಅದೇ ಪ್ರಶ್ನೆ ನಂದು. ಸುಮ್ಮನೆ ಏನೇನು ಹೇಳಿ ನನ್ನ ತಲೆ ತಿನ್ಬೇಡ. ನನ್ನ ಗಂಡ ಚೆನ್ನಾಗಿರ್ಲಿ, ಆದಷ್ಟು ಬೇಗ ನನ್ನ ಗಂಡನ್ನು ಒಂದು ಮಾಡು. ನಾನು ಅವ್ರ ಪಾದ ತೊಳೆದು ಪೂಜೆ ಮಾಡೋ ಹಾಗಾಗ್ಲಿ ಅಂತ ಕೇಳ್ಕೊಂಬಂದ್ಯಾ? ನೀನ್ ಹೇಳಿದ ಮಾತಲ್ಲಿ ಮೊದಲನೇ ಮಾತ್ರ ನನ್ನ ಉತ್ತರ. ಅಂದ್ರೆ ಗಂಡ ಚೆನ್ನಾಗಿರ್ಲಿ ಅನ್ನೋದಾ? ಸಾಹೇಬ್ರು ಚೆನ್ನಾಗಿರ್ಲಿ ಅನ್ನೋದು. ಮಿಕ್ಕಿದ್ ಯಾವುದು ಅಲ್ವಾ? ಅಲ್ಲ. ಸುಳ್ಳು ಹೇಳ್ತಾ ಇದೀಯಾ? ಎದೆನಲ್ಲಿ ರಾಶಿ ಪ್ರೀತಿ ತುಂಬಿಕೊಂಡು ಮೇಲೆ ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ ಅಪ್ಪ. ಹೌದು, ನಾನು ಹೇಳ್ತಿರೋದೇ ಸತ್ಯ. ನೀನ್ ಹೇಳ್ತಾ ಇರೋದು ಸುಳ್ಳು. ಹೌದಾ? ಹೌದು. ಹಾಗಿದ್ಮೇಲೆ ನೀನು ಇಲ್ಲಿ ಇದ್ಕೊಂಡು ಓದ್ಬೇಕು, ಏನೋ ಸಾಧಿಸ್ಬೇಕು ಅಂತ ತಾನೇ ಇಲ್ಲಿಗೆ ಬಂದಿರೋದು. ಅಂದಮೇಲೆ ನಿನ್ನ ಕತ್ತಲಿ ತಾಲಿ ಆತಿಕೆ ತೆಗೆದು ಬಿಸಾಕು. ಬನ್ನಿ ನೀವು. ನನ್ನ ಕೈ ಬಿಡು. ಸುಮ್ಮನೆ ಬನ್ನಿ. ಮೇಘನಾ, ಬನ್ನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಮೇಘನಾ, ಈ ಹುಡುಗಾಟ ಎಲ್ಲ ನಂಗೆ ಇಷ್ಟ ಇಲ್ಲ, ಪ್ಲೀಸ್ ನನ್ನ ಬಿಡು. ರೀ, ಇದ್ರಲ್ಲಿ ಹುಡುಗಾಟ ಏನ್ ಬಂತು? ವಾರಕ್ಕೊಂದ್ಸರಿ ಎಣ್ಣೆ ಸ್ನಾನ ಮಾಡ್ಬೇಕು, ಅದು ತುಂಬಾ ಒಳ್ಳೇದು. ನಿಮ್ಮನ್ ಬಿಟ್ರೆ ನೀವು ಆರೋಗ್ಯದ ಕಡೆ ಗಮನನೇ ಕೊಡಲ್ಲ. ಸುಮ್ಮನೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೋಡಿ, ಇವತ್ ನೀವು ನನಗೆ ಬೈದ್ರು ಅಷ್ಟೇ, ಹೊಡೆದ್ರು ಅಷ್ಟೇ, ನನಗೆ ಬೇಜಾರಿಲ್ಲ. ನಾನು ಇವತ್ತು ನಿಮಗೆ ಎಣ್ಣೆ ಹಚ್ಚಿ ಹಚ್ತೀನಿ. ನೋಡು, ನಾನು ಹೇಳ್ತಾ ಇದೀನಿ. ಸುಮ್ಮನೆ ಇರಿ.
ಭೀಮ್ ನಂಬಾಸಿ ದಿನ ಹೆಂಡತಿ ಗಂಡಂಗೆ ಎಣ್ಣೆ ಹಚ್ಬೇಕು. ಯಾಕೆ ಹಿಂಗಾಡ್ತಿದ್ರೆ? ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಇರಿ. ನಂಗೆ ಇಷ್ಟ ಇಲ್ಲ ಇವೆಲ್ಲ. ಸುಮ್ಮನೆ ಕೂತ್ಕೊಳ್ಳಿ. ಯಾಕೆ ಹಿಂಗಾಡ್ತಿದ್ದೀರಾ ನೀವು? ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಶಾಕ್ ಆಗ್ತಿದ್ಯಾ? ಏನ್ ಮಾಡ್ತೀಯಾ ಹೇಳು? ತೆಗಿತೀಯಾ ತಾಲಿ? ಆಗಲ್ಲ ಅಲ್ವಾ? ಹೌದು ಕಣೆ, ಆಗಲ್ಲ. ಯಾಕೆ ಹೇಳು? ನೀನು ಸಾಹೇಬ್ರ ಮೇಲೆ ಇಟ್ಟಿರೋ ಪ್ರೀತಿ ಮತ್ತೆ ಸಾಹೇಬ್ರು ಕಟ್ಟಿದ ತಾಲಿ ಮೇಲೆ ಇಟ್ಟಿರೋ ಪ್ರೀತಿ ಕಣೆ. ಇದೇ ಜೀವನ. ಸಾಯೋ ತನಕ ನಿನ್ನ ಜೊತೆ ಯಾರಿರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ. ಆದರೆ ಸಾಹೇಬ್ರ ಪ್ರೀತಿ ಮತ್ತು ಸಾಹೇಬ್ರು ಕಟ್ಟಿದ ತಾಲಿ ಎರಡೂ ನಿನ್ನ ಜೊತೆಗೆ ಇರುತ್ತೆ. ನೀನು ಈ ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಿನ್ನ ಕೊರಳಲ್ಲಿ ತಾಳಿ ಇರಬಾರ್ದು. ಆದ್ರೆ ಸಾಹೇಬ್ರ ಆಸ್ತಿ ಆಗಿರೋ ಈ ತಾಳಿ ಮಾತ್ರ ಕೇಳ್ಬೇಡ್ವೆ. ನಿನ್ ಜೊತೆ ನಾನಿರ್ತೀನಿ. ಇದು ನಾನಿಗೆ ಮಾಡ್ತಿರೋ ಪ್ರಾಮಿಸ್. ಅಂದ್ರೆ ನೀನು ಸಾಹೇಬ್ರನ್ನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ಅರ್ಥ. ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಭಾಷೆ ಮಾಡಿಸಿ ನನ್ನ ಬಾಯಿ ಮುಚ್ಚಿಸ್ಬೋದು, ನನ್ನ ಕಟ್ಟಾಕ್ಬೋದು. ಆದರೆ ನೀನು ಸಾಹೇಬ್ರ ಮೇಲೆ ಇಟ್ಟಿರೋ ಪ್ರೀತಿನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನಿನಗೂ ಸಾಹೇಬ್ರಿಗೂ ಆಗಿರೋ ಮದುವೆ ಅದು ಬರೀ ದೇಹಕ್ಕೆ ಸಂಬಂಧಪಟ್ಟ ಮದುವೆ ಅಲ್ಲ, ಅದು ಪ್ರೀತಿಗೆ ಸಂಬಂಧಪಟ್ಟ ಮದುವೆ. ಹೆಣ್ಣಿಗೆ ತಾಳಿ ಅನ್ನೋ ಭಾಗ್ಯ ಪ್ರಾಣಕ್ಕೆ ಸಮ. ತಾಳಿ ತೆಗೆಯೋದು ಒಂದೇ, ಪ್ರಾಣ ಬಿಡೋದು ಒಂದೇ. ನೀನು ತಾಲಿ ತೆಗಿಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನೀನು ಸಾಹೇಬ್ರನ್ನ, ಅವ್ರು ಕಟ್ಟಿರೋ ತಾಲಿನ ಎಷ್ಟು ಹಚ್ಕೊಂಡಿದ್ಯಾ ಅನ್ನೋದನ್ನ ನಿನಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ತಾಲಿ ತೆಗಿ ಎಂದೆ. ನಾನ್ ತಾಳಿ ತೆಗೆದ್ರೆ ಸಾಹೇಬ್ರು ನನ್ನಿಂದ ದೂರ ಆಗ್ತಾರ? ನಾನ್ ತಾಳಿ ತೆಗೆದ್ರೆ ಸಾಹೇಬ್ರು ಮೇಘನಾಕ ಒಂದಾಗ್ತಾರ? ಹಾಗಾದ್ರೆ ನಾನು ನನ್ನ ತಾಳಿನ ತೆಗಿತೀನಿ. ರೀ, ನಾವು ಸಂಸಾರ ಶುರು ಮಾಡಿದಾಗಿಂದ ಪ್ರೀತಿಸಿ ಮದುವೆ ಆದ್ವಿ. ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ನನಗಿಂತ ನೀವೇ ತುಂಬ ಕಷ್ಟಗಳನ್ನ ಅನುಭವಿಸಿದ್ದೀರ. ನಮ್ಮ ಮಧ್ಯೆ ಬಂದಿದ್ದು 1-2 ವಿಘ್ನಗಳು, 100. ನಾವು ನಮ್ದವ್ರೆ ನಮ್ಮ ದಾರಿ ಮಧ್ಯೆ ಕಲ್ಲು ಮುಳ್ಳುಗಳನ್ನ ಸುರಿದ್ರು. ಆ ಕಲ್ಲು ಮುಳ್ಳುಗಳನ್ನ ದಾಟ್ಕೊಂಡು ನಾವು ಸಂಸಾರ ಮಾಡಿ ತೋರಿಸ್ಬೇಕು. ರೀ, ಯಾಕೆ ಹೀಗಾಡ್ತಿದ್ದೀರಾ ನೀವು? ನೋಡಿ, ನಾನು ನಿನ್ನ ತಲೆಗೆ ಎಣ್ಣೆ ಹಚ್ತೀನಿ, ಆಮೇಲೆ ಇವಾಗ ಸ್ನಾನ ಮಾಡ್ಕೊಂಡು ಬನ್ನಿ. ಮೇಘನಾ, ಇವೆಲ್ಲ ನಂಗೆ ಇಷ್ಟ ಆಗಲ್ಲ.
ಪರವಾಗಿಲ್ಲ ಬಿಡಿ, ಇವತ್ತು ಹಬ್ಬ, ಕೋಪ ಮಾಡ್ಕೋಬೇಡಿ ಪ್ಲೀಸ್. ನಾವಿಬ್ರು ಹಬ್ಬನ ನಗ್ನಗ್ತಾ ಸರಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಮೇಘನಾ, ನೀ ನನ್ನ ಕಾಲ್ ತೊಳ್ದು ಪೂಜೆ ಮಾಡ್ತೀಯ? ನೋ, ನೆವರ್. ಆ ಪೂಜೆ ಅಧಿಕಾರ ಇರೋದು ಮಧುರಾಗ್ ಮಾತ್ರ. ಈ ಭೀಮ್ ಅಮಾವಾಸ್ಯೆಯಿಂದ ನಾನು ಮಧುರ ಚೆನ್ನಾಗಿರ್ಬೇಕು, ನಾನು ಅವಳಿಗೆ ಆಶೀರ್ವಾದ ಮಾಡಬೇಕು. ನಮ್ಮಿಬ್ಬರ ಮಧ್ಯದಲ್ಲಿ ಯಾರೂ ಬರಬಾರ್ದು. ನಾನು ಈಗಲೇ ನಾರಾಯಣಪಟ್ಟಣಕ್ಕೆ ಹೋಗ್ತೀನಿ. ಏನೇ ಪೊಗಳ್ದೆ ನೀನು? ತಾಳಿ ತೆಗಿತೀನಿ ಅಂತ ಹೇಳ್ತಾ ಇದ್ದೀಯಾ? ಎಷ್ಟು ದುರಾಂಕಾರ ಇರಬೇಕು ನಿನಗೆ. ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿನ್ಗೊಬ್ಬಳಿಗೆ ತಾಲಿ ಬೆಲೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ನೀನು ನನ್ನ ಮಾತನ್ನ ಸುಳ್ಳು ಮಾಡ್ಬಿಟ್ಟಿಯಲ್ಲೇ. ನಿಮ್ಮ ಅಕ್ಕನಿಗೋಸ್ಕರ ಮಾಡ್ತಿರೋ ತ್ಯಾಗಕ್ಕೆ ತಾಲಿನ ಬಲಿಪಶು ಮಾಡ್ತಾ ಇದೀಯ ನೀನು. ಅದನ್ನ ಬರೀ ತಗಡು ಅನ್ಕೊಂಡ್ಯಾ? ಜೀವನ ಕಣೆ. ಇಬ್ಬರಲ್ಲಿ ಒಬ್ಬರಿಗಾದ್ರೂ ತಾಲಿ ಮೇಲೆ ಗೌರವ ಇದೆ ಅನ್ಕೊಂಡಿದ್ದೆ. ಆದ್ರೆ ನೀನು ಕೂಡ ಮೇಘನಾ, ಮೇಘನಾ, ನಿಂಗೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ಅರ್ಥನೇ ಆಗಲ್ಲ ಅಲ್ವಾ? ವಿಕ್ರಮ್ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬೇಡ ಅಂತ ಹೇಳಿರ್ಲಿಲ್ವಾ ನಾನು? ಅಯ್ಯೋ ಆಂಟಿ, ನಾನೆಲ್ಲ ಅವ್ರನ್ನ ಹೊರಗಡೆ ಕಳಿಸ್ತೀನಿ. ಅವ್ರ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಅವರೆಲ್ಲ ಸ್ನಾನ ಮಾಡೋದಕ್ಕೆ ಕಳಿಸಿದ್ದೀನಿ. ತಲೆ ಅವ್ನು ಸ್ನಾನ ಮಾಡಕ್ ಹೋಗಿಲ್ಲ ಕಣೆ, ಸ್ನಾನ ಮಾಡಿಸ್ಕೊಂಬರಕ್ ಹೋಗಿರೋದು. ಏನ್ ಹೇಳ್ತಿದ್ದೀರಾ ನೀವು? ಅರ್ಥ ಆಗೋ ಥರ ಹೇಳಿ ಆಂಟಿ. ವಿಕ್ರಮ್ ಹೊರಗಡೆ ಹೋದ. ಈಗ ತಾನೇ ಎಣ್ಣೆ ಹಚ್ಚಿದ್ದೀನಿ, ಇಷ್ಟು ಬೇಗ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋದ್ರ? ಸಾಧ್ಯನೇ ಇಲ್ಲ. ನೀವ್ ನೋಡಿದ್ರ ಅವ್ರು ಹೊರಗಡೆ ಹೋಗಿದ್ದು? ನಾನು ನನ್ನ ಕಣ್ಣಾರೇನೆ ನೋಡ್ದೆ ಅಮ್ಮ. ಸ್ನಾನ ಮಾಡಿರ್ಲಿಲ್ಲ ಅವನು. ನೀನ್ ಹಚ್ಚಿದ ಎಣ್ಣೆ ತಲೆಯಿಂದ ಮುಖದವರೆಗೂ ಇಳಿತಾನೇ ಇತ್ತು. ಹಾಗೆ ಹೊರಟೆ ಹೋದ. ಇಲ್ಲ, ನಾನು ಹೋಗೋದಕ್ ಬಿಡಲ್ಲ. ರವಿ, ಕೀ ಕೊಡು. ಯಾರನ್ನ ಕೇಳಿದ್ರೆ ನಾನು ಮೀಟಿಂಗ್ ಹೋಗ್ತಾ ಇದೀನಿ ಅಂತ ಹೇಳು. 1 ಅವರಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳು. ಎಲ್ಲಿ ಮೇಘನಾ ಅವನು? ನಿನ್ ರಿಯಾಕ್ಷನ್ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಹಕ್ಕಿ ಈ ಮನೆಯಿಂದ ಆ ಮನೆಗೆ ಹಾರ್ ಹೋಗಿದೆ ಅಂತ. ಎಂತ ಗಂಡ ಅವನು! ಭೀಮ್ ಅಮಾವಾಸ್ಯೆ ಹಬ್ಬಕ್ಕೂ ಹೆಂಡತಿಗೂ ಇಬ್ರಿಗೂ ಗೌರವನೇ ಇಲ್ಲ ಅನ್ನೋ ಹಾಗೆ ಮಾಡ್ಬಿಟ್ಟ. ಅಲ್ಲ, ತಲೆಯಿಂದ ಮುಖಕ್ಕೆ ಎಣ್ಣೆ ಸುರಿತಾ ಇದೆ. ಸ್ನಾನನೂ ಮಾಡದೆ ಹಾಗೆ ಹೊರಟೋಗಿದ್ದಾನಲ್ಲ. ಹೆಂಡತಿ ಆದಳು ಗಂಡನ್ನ ಹಗ್ಗದಲ್ಲಿ ಕಟ್ಟಾಕಿ ಪೂಜೆ ಮಾಡೋಕ್ಕಾಗತ್ತಾ? ಇಲ್ಲ ತಾನೆ. ಅವನಿಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಲ್ಲ. ನ್ಯಾಯ ಸಿಗಬೇಕು ನಿನ್ಗೆ.
ಹೋಗ್ ಮೇಘನ, ಕೇಳು. ಇವತ್ತು ಮಧುರಾ ವಿಕ್ರಮ್ ಪಾದ ಪೂಜೆ ಮಾಡಬಾರ್ದು. ಇವತ್ತು ಮಧುರಾಗೆ ವಿಕ್ರಮ್ ಆಶೀರ್ವಾದ ಮಾಡಬಾರ್ದು. ಹೋಗು ಮೇಘನ, ಬೇಗ ಹೋಗು.